ಮಸಾಲಾ ಕಾಜು ಇಲ್ಲ ಅಂದರೆ ರೋಸ್ಟೆಡ್ ಕಾಜು ಅಂತ ಇದನ್ನು ಕರೀತಾರೆ. ಇದನ್ನು ಅಂಗಡಿಯಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ತುಂಬ ದುಬಾರಿ ಅಂತಲೇ ಹೇಳ್ಬೋದು. ಈ ಥರ ಅಂತೂ ಅಂಗಡಿಯಲ್ಲಿ ಮಾಡಿಕೊಡೋದಿಲ್ಲ, ಸುಮ್ಮನೆ ಪ್ಲೇನಾಗಿ ಮಾಡಿಕೊಟ್ಟಿರ್ತಾರೆ. ಈ ಥರ ಒಂದು ರೋಸ್ಟೆಡ್ ಕಾಜು ಮಾಡೋದು ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಮೊದಲನೇದಾಗಿ 200 ಗ್ರಾಮ್ ಅಷ್ಟು ಗೋಡಂಬಿನ, ಪೂರ್ತಿ ಗೋಡಂಬಿನ ಹಾಕ್ಕೊತಾ ಇದ್ದೀವಿ. ಹಾಗೆ 1.5 ಸ್ಪೂನಷ್ಟು ಕಡಲೆ ಹಸಿಟ್ಟು, 1 ಟೀ ಸ್ಪೂನಷ್ಟು ಅಕ್ಕಿ ಹಸಿಟ್ಟು, ಹಾಗೆ ಸ್ವಲ್ಪ ಖಾರ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 2 ಚಿಟಿಕೆಯಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ವಿ. ಮತ್ತು ಗರಂ ಮಸಾಲ ಆಪ್ಷನಲ್ಲು ಹಾಕ್ಕೊಂಡಿದ್ವಿ, ಒಂದು 1/4 ಟೀ ಸ್ಪೂನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ಟೀ ಸ್ಪೂನಷ್ಟು ಈ ನೀರನ್ನ ಹಾಕ್ಕೊಂಡಿದ್ವಿ. ಸುಮ್ಮನೆ ಆ ಒಂದು ಹಸಿಟ್ಟು ಆ ಗೋಡಂಬಿಗೆ ಸ್ವಲ್ಪ ಅಂಟ್ಕೋಬೇಕು. ನೋಡಿ ಯಾವ ಥರ ಅಂಟ್ಕೋಬೇಕು ಅಂದರೆ, ನೋಡಿ ಈ ಥರ ಅಂಟ್ಕೋಬೇಕು. ಸೊ ಈ ಥರ ಅಂಟ್ಕೊಂಡಾಗ ನಿಮಗೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ, ಕ್ಯಾಶ್ಯೂನು ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗೆ ಗೋಡಂಬಿನ ಇದರೊಳಗಡೆ ಬಿಟ್ಕೊಳ್ಳೋಣ. ಜೊತೆಯಲ್ಲಿ ಬಿಟ್ಬಿಟ್ರೆ ಎಲ್ಲನೂ ಉಂಡುಂಡೆ ಆಗಿ ಬಂದುಬಿಡುತ್ತೆ. ಒಂದೊಂದಾಗೆ ನೋಡಿ ಈ ಥರ ಸಪ್ರೇಟಾಗಿ ಗೋಡಂಬಿನ ಬಿಟ್ಕೋಬೇಕು. ಒಂದು ಬಿಸ್ಕೆಟ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು. ತುಂಬ ಓವರಾಗಿ ರೋಸ್ಟ್ ಮಾಡ್ಕೋಬೇಡಿ, ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಮಾಡಿಕೊಂಡ್ರೆ ಸಾಕು, 2ರಿಂದ 3 ನಿಮಿಷ. ನೋಡಿ ಈಗ ಇದಾಗಿದೆ. ನೋಡಿ ಒಂಥರ ಲೈಟ್ ಬ್ರೌನು ನಿಮ್ಗೆ ಕಾಣಿಸ್ತಿರ್ಬೋದು ಟೆಕ್ಸ್ಚರು, ಆ ಥರ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ಕರಿಬೇವನ್ನ ಒಂದು 3 ಎಳೆಯಷ್ಟು ತೊಗೊಂಡು ಫ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ಈಗ ಇದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ಈಗ ಇದು ತಿನ್ನೋದಕ್ಕೆ ರೆಡಿ ಆಗಿದೆ. ರುಚಿಕರವಾಗಿರುತ್ತೆ, ತುಂಬ ಸ್ವಾದಿಷ್ಟವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಳೆ ಬರ್ತಿರೋ ಟೈಮಲ್ಲಿ ಸ್ವಲ್ಪ ಏನಾದರೂ ಬೇಕು ಅನ್ಸುತ್ತಲ್ವಾ, ಅವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೋಬೋದು, ಒಳ್ಳೆ ಈಸಿ ರೆಸಿಪಿ. ಈ ಒಂದು ಡಿಶ್ ನಿಮ್ಗೆ ಇಷ್ಟ ಆಗಿರೋ ಶ್ರೀ ಲಕ್ಷ್ಮೀ ರುಚಿ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ.